Welcome back to Easy English with Manjunath channel. Last class I analyzed previous year asked articles in SLC board exam. Today's class I am going to analyze previous year asked prepositions in SSLC board exam. Before going to analyze, who has not yet subscribed my channel, please subscribe and share to all your friends. And let's get started today's class. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸ್ನಲ್ಲಿ ನಾನು ಕಳೆದ ಹಲವಾರು ವರ್ಷಗಳಿಂದ SLC ಬೋರ್ಡ್ ಎಕ್ಸಾಮಲ್ಲಿ ಕೇಳಲಾದಂಥ ಕೆಲವು ಪ್ರಿಪೋಸಿಷನ್ಸ್ಗಳನ್ನು ಅನಲೈಸ್ ಮಾಡಲಿದ್ದೇನೆ. ಇದರಿಂದ ಅನೇಕ ವಿದ್ಯಾರ್ಥಿಗಳಿಗೆ, SLC ವಿದ್ಯಾರ್ಥಿಗಳಿಗೆ, PU ವಿದ್ಯಾರ್ಥಿಗಳಿಗೆ ಹಾಗೂ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗಳಿಗೆ ತುಂಬ ಉಪಯುಕ್ತವಾಗಲಿದೆ. ಅದಕ್ಕೋಸ್ಕರ ಈ ಕ್ಲಾಸ್ನ ಕೀಪ್ ವಾಚಿಂಗ್ ಅಂಟಿಲ್ ಎಂಡ್ ಮೈ ಕ್ಲಾಸ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಇವಾಗ ಬನ್ನಿ ಕ್ಲಾಸ್ ಪ್ರಾರಂಭಿಸೋಣ. ಪ್ರಿಪೋಸಿಷನ್ ಅಂದರೆ SLC ಬೋರ್ಡ್ ಎಕ್ಸಾಮಲ್ಲಿ ಕೇಳಲಾದಂಥ ಕೆಲವು ಪ್ರಿಪೋಸಿಷನ್ಸ್ಗಳನ್ನು ಇಂದಿನ ಕ್ಲಾಸ್ನಲ್ಲಿ ಅನಲೈಸ್ ಮಾಡಲಿದ್ದೇನೆ. ನೋಡಿ, 2021 ಸಾಲಿನ SLC ಬೋರ್ಡ್ ಎಕ್ಸಾಮಲ್ಲಿ ಪ್ರಿಪೋಸಿಷನ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪ್ರಿಪೋಸಿಷನನ್ನು ತುಂಬಿರಿ ಅಂತೇಳಿ ಒಂದು ಅಂಕದ ಒಂದು ಪ್ರಶ್ನೆಯನ್ನು SLC ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ. ಇಲ್ಲೂ ಕೂಡ ಕೇಳಿದ್ದಾರೆ. ನೋಡಿ ಏನಿದೆ ಕ್ವಶನ್ ಅಂದರೆ, KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಡ್ಯಾಶ್ ದ ರಿವರ್ ಕಾವೇರಿ ಅಂತೇಳಿ ಕೇಳಿದ್ದಾರೆ. KRS ಅಂದರೆ ಕೃಷ್ಣರಾಜಸಾಗರ ಡ್ಯಾಮ್ ಅಂತರ್ಥ. KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್, KRS ಡ್ಯಾಮನ್ನು ಕಟ್ಟಲಾಯಿತು. ಡ್ಯಾಶ್ ದ ರಿವರ್ ಕಾವೇರಿ. ಇಲ್ಲಿ ಯಾವ ಒಂದು ಪ್ರಿಪೋಸಿಷನ್ ಯೂಸ್ ಮಾಡಬೇಕಪ್ಪ ಇಲ್ಲಿ ಅಂದರೆ, KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್ ಕಾವೇರಿ. ಅಕ್ರಾಸ್ ಅನ್ನೋ ಒಂದು ಪ್ರಿಪೋಸಿಷನ್ ಇಲ್ಲಿ ಸರಿಯಾದ ಪ್ರಿಪೋಸಿಷನ್ ಆಗಿದೆ. ಯಾಕೆ ಅಕ್ರಾಸ್ ಬರುತ್ತೆ ಅಂದರೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಯಿತು. KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್ ಕಾವೇರಿ. ಕಾವೇರಿ ನದಿಗೆ ಅಡ್ಡಲಾಗಿ. ಅಕ್ರಾಸ್ ಅಂದರೆ ಅಡ್ಡಲಾಗಿ, CROSS. ಅಕ್ರಾಸ್ ಅಂದರೆ ಅಡ್ಡಲಾಗಿ. ಎದಕ್ಕೆ ಅಡ್ಡಲಾಗಿ ಕಟ್ಟಲಾಯಿತು? ದ ರಿವರ್ ಕಾವೇರಿ, ಕಾವೇರಿ ನದಿಗೆ ಅಡ್ಡಲಾಗಿ. ಸೊ ಯರ್ ರೈಟ್ ಪ್ರಿಪೋಸಿಷನ್ ಈಸ್ ಅಕ್ರಾಸ್. ನೋಡಿದ್ರಲ್ಲ. ಅದೇ ಥರ 2020 ಸಾಲಿನ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೂಡ ಒಂದು ಕ್ವಶನ್ನ ಕೇಳಿದ್ದಾರೆ. ನೋಡಿ, ಇದ್ರ ಮೇಲೆ ಪ್ರಿಪೋಸಿಷನ್ ಮೇಲೆ ಕೇಳಿದ್ದಾರೆ. ನೋಡಿ ಏನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪ್ರಿಪೋಸಿಷನನ್ನು ಫಿಲ್ಲಪ್ ಮಾಡಿರಿ. ಏನಿದೆ ಇಲ್ಲಿ ಪ್ರಿಪೋಸಿಷನ್ನು? ಕ್ವಶನ್ ಏನಿದೆ ನೋಡೋಣ ಬನ್ನಿ. ರಮೇಶ್ ವಾಸ್ ಕನ್ಫೈನ್ಡ್ ಡ್ಯಾಶ್ ಬೆಡ್ ಬಿಕಾಸ್ ಆಫ್ ಫೀವರ್. ರಮೇಶು ಹಾಸಿಗೆಗೆ ಬಂದಿಯಾಗಿದ್ದ, ಹಾಸಿಗೆಯಲ್ಲೇ ಬಂದಿಯಾಗಿಬಿಟ್ಟಿದ್ದ, ಅಂಟ್ಕೊಂಡು ಬಿಟ್ಟಿದ್ದ. ಏಕೆಂದರೆ ಬಿಕಾಸ್ ಆಫ್ ಫೀವರ್. ಇಲ್ಲಿ ಸರಿಯಾದ ಒಂದು ಪ್ರಿಪೋಸಿಷನ್ ರಮೇಶ್ ವಾಸ್ ಕನ್ಫೈನ್ಡ್ ಟು ಬೆಡ್. ಕನ್ಫೈನ್ಡ್ ಟು ಅನ್ನೋದು ಇದೊಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಇದೆ. ಎಲ್ಲೆಲ್ಲಾದರೂ ಕನ್ಫೈನ್ಡ್ ಬಂದಿತ್ತಂದರೆ ಆಲ್ಮೋಸ್ಟ್ ಆಲು ಟು ಅನ್ನೋ ಒಂದು ಪ್ರಿಪೋಸಿಷನ್ನೇ ಬರುತ್ತೆ. ರಮೇಶ್ ವಾಸ್ ಕನ್ಫೈನ್ಡ್ ಟು ಬೆಡ್ ಬಿಕಾಸ್ ಆಫ್ ಫೀವರ್. ಅವನ ಜ್ವರದ ಕಾರಣದಿಂದ ಬೆಡ್ಗೆ ಅಂಟಿಕೊಂಡಿದ್ದ, ಬೆಡ್ಗೆ ಬಂದಿಯಾಗಿದ್ದ, ಹಾಸಿಗೆಗೆ ಬಂದಿಯಾಗಿದ್ದ ಅಂತ ಒಂದು ಮೀನಿಂಗ್ ಬರುತ್ತೆ ಇಲ್ಲಿ. ಸರಿಯಾದ ಉತ್ತರ TO. ಟು ಈಸ್ ಅ ರೈಟ್ ಪ್ರಿಪೋಸಿಷನ್ ಹಿಯರ್. ಅದೇ ಥರ ನೋಡಿ, 2022 ಮೇನ್ ಎಕ್ಸಾಮಲ್ಲಿ ಪ್ರಿಪೋಸಿಷನ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಪ್ರಶ್ನೆ ಇದೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. The girl looked dash her friend in disbelief. The girl looked ಅನ್ನ ಬಂದಿದೆ. ಲುಕ್ ಯಾವಾಗಲೂ ಫಿಕ್ಸ್ ಪ್ರಿಪೋಸಿಷನ್ ಬರುತ್ತೆ. ಎಲ್ಲೂ ಕೂಡ ಎಟ್ ಬರುತ್ತೆ. ದ ಗರ್ಲ್ ಲುಕ್ಡ್ ಎಟ್
ಹರ್ ಫ್ರೆಂಡ್ ಇನ್ ಡಿಸ್ಬಿಲೀವ್. ಹುಡುಗಿ ಅಪನಂಬಿಕೆಯಿಂದ ಅವಳ ಫ್ರೆಂಡ್ಗೆ ನೋಡಿದಳು. ಲುಕ್ಡ್ ಎಟ್, ಯಾವಾಗಲೂ ಲುಕ್ ಎಟ್ ಅದೊಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಇದೆ. ಸೊ ಹಿಯರ್ ಈಸ್ ಎ ರೈಟ್ ಪ್ರಿಪೋಸಿಷನ್ ಈಸ್ ಎಟ್. ಎಟ್ ಈಸ್ ಎ ರೈಟ್ ಪ್ರಿಪೋಸಿಷನ್. ಅದೇ ಥರ ನೋಡಿ, ಇದು ಕೂಡ ಫಿಕ್ಸ್ ಪ್ರಿಪೋಸಿಷನ್ನೇ. 2022 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ದ ಸನ್ ರೈಸಸ್ ಡ್ಯಾಶ್ ದ ಈಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಇಲ್ಲೇನು ಬರಬೇಕು? ಇಲ್ಲಿ ಡೈರೆಕ್ಷನ್ನ ತೋರಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ಇನ್ ಈಸ್ ಎ ರೈಟ್ ಇನ್ ಈಸ್ ಎ ರೈಟ್ ಪ್ರಿಪೋಸಿಷನ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಪೂರ್ವದಲ್ಲಿ ಉದಯಿಸುತ್ತಾನೆ ಸೂರ್ಯ. ದ ಸನ್ ರೈಸಸ್ ಇನ್ ದ ಈಸ್ಟ್. ಇನ್ ಈಸ್ ಎ ರೈಟ್ ಪ್ರಿಪೋಸಿಷನ್. ಅದೇ ಥರ 2023 ಮೇನ್ ಎಕ್ಸಾಮಲ್ಲಿ ಒಂದು ಪ್ರಿಪೋಸಿಷನ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸುಧಾ ಈಸ್ ವರ್ಕಿಂಗ್ ಡ್ಯಾಶ್ ಕಂಪನಿ. ಸುಧಾ ಈಸ್ ವರ್ಕಿಂಗ್ ಇನ್ ಎ ಕಂಪನಿ. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇನ್ ಈಸ್ ಎ ರೈಟ್ ಪ್ರಿಪೋಸಿಷನ್. ಇನ್ ಎ ಕಂಪನಿ ನೋಡಿ. ಅದೇ ಥರ 2023 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಒಂದು ಪ್ರಿಪೋಸಿಷನ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ದ ನ್ಯೂ ಟೀಚರ್ ವಾಸ್ ಹ್ಯಾಪಿ ಡ್ಯಾಶ್ ಹರ್ ಸ್ಟೂಡೆಂಟ್ಸ್. ನ್ಯೂ ಟೀಚರ್ ವಾಸ್ ಹ್ಯಾಪಿ ವಿತ್ ಹರ್ ಸ್ಟೂಡೆಂಟ್ಸ್. ಹ್ಯಾಪಿ ವಿತ್ ಹರ್ ಸ್ಟೂಡೆಂಟ್ಸ್. ಇಲ್ಲಿ ವಿತ್ ಈಸ್ ಎ ರೈಟ್ ಪ್ರಿಪೋಸಿಷನ್. WITH. ವಿತ್ ಈಸ್ ಎ ರೈಟ್ ಪ್ರಿಪೋಸಿಷನ್. ಹೊಸ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಜೊತೆಗೆ ಸಂತೋಷವಾಗಿದ್ದಳು. ದ ನ್ಯೂ ಟೀಚರ್ ವಾಸ್ ಹ್ಯಾಪಿ ವಿತ್ ಹರ್ ಸ್ಟೂಡೆಂಟ್. ಅವಳ ಹೊಸ ವಿದ್ಯಾರ್ಥಿಗಳ ಜೊತೆಗೆ ಸಂತೋಷವಾಗಿದ್ದಳು. ವಿತ್ ಈಸ್ ಎ ರೈಟ್ ಪ್ರಿಪೋಸಿಷನ್. ಅದೇ ಥರ ನೋಡಿ, 2024 ಎಕ್ಸಾಮ್ 1ರಲ್ಲಿ ಪ್ರಿಪೋಸಿಷನ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕರೆಕ್ಟ್ ಪ್ರಿಪೋಸಿಷನ್. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ಡ್ಯಾಶ್ ಹಿಸ್ ಡಾಗ್. ಶಿವಕುಮಾರ್ ವಾಕ್ಡ್ ಅಲಾಂಗ್ ರೋಡ್ ವಿತ್ ಹಿಸ್ ಡಾಗ್. ಅವನ ನಾಯಿಯ ಜೊತೆಗೆ. ಅಲಾಂಗ್ ದ ರೋಡ್ ವಿತ್ ಹಿಸ್ ಡಾಗ್. ಅಲಾಂಗ್ ವಿತ್ ಯಾವಾಗಲೂ ಜೊತೆಗೆ ಬರುವಂಥ ಪ್ರಿಪೋಸಿಷನ್ನು. ಶಿವಕುಮಾರ ನಾಯಿಯ ಜೊತೆಗೆ ರೋಡಿನ ಮೇಲೆ ಬರ್ತಾ ಇದ್ದ, ವಾಕ್ ಮಾಡಿದ. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ವಿತ್ ಹಿಸ್ ಡಾಗ್. ಅವನ ನಾಯಿಯ ಜೊತೆಗೆ. WITH. ಹಿಯರ್ ಆಲ್ಸೋ ವಿತ್ ಈಸ್ ಅ ರೈಟ್ ಪ್ರಿಪೋಸಿಷನ್. ಅದೇ ಥರ ನೋಡಿ, 2024 ಎಕ್ಸಾಮ್ 2ಅಲ್ಲಿ ಕೂಡ ಒಂದು ಪ್ರಿಪೋಸಿಷನ್ ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕರೆಕ್ಟ್ ಪ್ರಿಪೋಸಿಷನ್. ಸುಮಿತ್ ಲಿವ್ಡ್ ಇನ್ ಡೆಲ್ಲಿ ಡ್ಯಾಶ್ 3 years. ಇಲ್ಲೇನು ಬರಬೇಕು? ಫಾರ್ 3 years ಈಸ್ ಎ ರೈಟ್ ಆನ್ಸರ್. ಫಾರ್, FOR. ಫಾರ್ ಈಸ್ ಎ ರೈಟ್ ಆನ್ಸರ್. ಸುಮಿತ್ ಲಿವ್ಡ್ ಇನ್ ಡೆಲ್ಲಿ. ಸುಮಿತ್ ಡೆಲ್ಲಿಯಲ್ಲಿ ವಾಸವಾಗಿದ್ದ. ಫಾರ್ 3 years. ನಂಬರ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಫಾರ್ ಎಂಬ ಪ್ರಿಪೋಸಿಷನನ್ನು ನಾವು ಯೂಸ್ ಮಾಡಬೇಕು. ಫಾರ್ 3 years, ಫಾರ್ 10 years, ಫಾರ್ 2 hours, ಫಾರ್ 20 years. ಈ ಥರ ಎಲ್ಲೆಲ್ಲಿ ನಂಬರ್ಸ್ ಬರುತ್ತೆ ಅಲ್ಲ ಅಲ್ಲೆಲ್ಲ ಫಾರ್ ಅಂದರೆ ಅದು ಪೀರಿಯಡ್ ಆಫ್ ಟೈಮ್ನ ಹೇಳುತ್ತೆ. ನಾವು ಪೀರಿಯಡ್ ಆಫ್ ಟೈಮ್ನ ಹೇಳೋಕ್ಕೆ ಫಾರ್ ಎಂಬ ಪ್ರಿಪೋಸಿಷನ್ನ ಬಳಸುತ್ತೇವೆ. ಇಲ್ಲಿ ಸರಿಯಾದ ಉತ್ತರ ಸುಮಿತ್ ಲಿವ್ಡ್ ಇನ್ ಡೆಲ್ಲಿ ಫಾರ್ 3 years. 3 ವರ್ಷಗಳಿಂದ ಡೆಲ್ಲಿಯಲ್ಲಿ ವಾಸವಾಗಿದ್ದ. ಫಾರ್ ಈಸ್ ಎ ರೈಟ್ ಆನ್ಸರ್. ಅದೇ ಥರ 2024 ಎಕ್ಸಾಮ್ 3ಯಲ್ಲಿ ಒಂದು ಪ್ರಿಪೋಸಿಷನ್ ಮೇಲೆ ಕ್ವಶನ್ ಕೇಳಿದ್ದಾರೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಯು ಶುಡ್ ಟೇಕ್ ಕೇರ್ ಡ್ಯಾಶ್ ಯುವರ್ ಹೆಲ್ತ್. ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. OF. ಆಫ್ ಈಸ್ ಎ ರೈಟ್ ಪ್ರಿಪೋಸಿಷನ್ ಹಿಯರ್. ಆಫ್ ಯುವರ್ ಟೇಕ್ ಕೇರ್ ಆಫ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಿಮ್ಮ ಆರೋಗ್ಯದ ಬಗ್ಗೆ. ಟೇಕ್ ಕೇರ್ ಆಫ್. ಆಫ್ ಈಸ್ ಎ ರೈಟ್ ಪ್ರಿಪೋಸಿಷನ್ ಹಿಯರ್. ಅದೇ ಥರ ನೋಡಿ, 2020 ನೋಡಿ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಪ್ರಿಪೋಸಿಷನ್ ಮೇಲೆ ಕ್ವಶನ್ ಕೇಳಿದರೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ರಾಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫುಡ್.
ರಾಘು ಶಾಲೆಗೆ ಹೋಗುತ್ತಾನೆ. ರಾಘು ಗೋಸ್ ಟು ಸ್ಕೂಲ್. ಡ್ಯಾಸ್ ಫುಡ್. ಆನ್ ಫುಟ್. ಫುಡ್ ಜೊತೆಗೆ ಯಾವಾಗಲೂ ಆನ್ ಅನ್ನೋ ಒಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಆನ್ ಫುಟ್. ಓ ಎನ್. ಆನ್ ಈಸ್ ಅ ರೈಟ್ ಪ್ರಿಪೋಸಿಷನ್ ಹಿಯರ್. ರಾಘು ಗೋಸ್ ಟು ಸ್ಕೂಲ್ ಆನ್ ಫುಟ್ ಅಂದರೆ ಬರಿಗಾಲಿನಿಂದ ಹೋಗ್ತಾನೆ ಅವನು. ಫುಟ್ ಕಾಲಿನಿಂದ ಅನ್ನಂಗೆ ಅರ್ಥ. ಆನ್ ಈಸ್ ಎ ರೈಟ್ ಪ್ರಿಪೋಸಿಷನ್ ಹಿಯರ್. ಫುಡ್ ಜೊತೆಗೆ ಜಾಸ್ತಿ ಫಿಕ್ಸ್ ಪ್ರಿಪೋಸಿಷನ್ ಆನ್ ಬರುತ್ತೆ. ಅದೇ ಥರ ನೋಡಿ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಒಂದು ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಹರೀಶ್ ವೆಂಟ್ ಟು ಅಮೇರಿಕಾ. ಡ್ಯಾಸ್ ಹೈಯರ್ ಸ್ಟಡೀಸ್. ಫಾರ್ higher studies. For is higher studies. For is a right preposition. FOR. For is a right preposition. ಹರೀಶ್ ವೆಂಟ್ ಟು ಅಮೇರಿಕಕ್ಕೆ ಹೋಗಿದ್ದ. ಹರೀಶ ಯಾವ ಉದ್ದೇಶಕ್ಕೋಸ್ಕರ ಹೋಗಿದ್ದ? ಫಾರ್ ಹೈಯರ್ ಸ್ಟಡೀಸ್. ಉನ್ನತ ಶಿಕ್ಷಣಕ್ಕಾಗಿ. ಒಂದು ಉದ್ದೇಶವನ್ನು ಹೇಳೋ ಸಲುವಾಗಿ. ಗೋಸ್ಕರ ಈ ಥರ ಬರುತ್ತೆಲ್ಲ, ಗಾಗಿ, ಗೋಸ್ಕರ, ಆವಾಗ ನಾವು ಫಾರ್ ಎಂಬ ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ಸೊ ಹಿಯರ್ ಫಾರ್ ಈಸ್ ಅ ರೈಟ್ ಆನ್ಸರ್. FOR. ಅದೇ ಥರ ನೋಡಿ 2025 ಎಕ್ಸಾಮ್ 1ರಲ್ಲಿ ಕೇಳಲಾದಂಥ ಪ್ರಿಪೋಸಿಷನ್ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಪ್ರಿಪೋಸಿಷನ್. ದ ಕಿಂಗ್ ಫಾಟ್ ಡ್ಯಾಸ್ ಎ ಸ್ವರ್ಡ್ ಇನ್ ದ ವಾರ್. ದ ಕಿಂಗ್ ಫಾಟ್ with a sword in the war. With is a right preposition here. ಯಾಕೆ ವಿತ್ ಬಂತಿಲ್ಲಿ? ಸ್ವರ್ಡ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ಕೊಂಡು ನಾವು ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾ ಇದ್ವಿ, ನಮ್ಮ ಬಾಡಿ ಪಾರ್ಟ್ಸ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಅಂದರೆ ಅಲ್ಲಿ ವಿತ್ ಎಂಬ ಪ್ರಿಪೋಸಿಷನ್ನ ಬಳಸಬೇಕು. ದ ಕಿಂಗ್ ಫಾಟ್ ವಿತ್ ಅ ಸ್ವರ್ಡ್. ಒಂದು ಖಡ್ಗದಿಂದ ಹೋರಾಟ ಮಾಡಿದ. ರಾಜನು ಯುದ್ಧದಲ್ಲಿ ಒಂದು ಖಡ್ಗದಿಂದ ಹೋರಾಟ ಮಾಡಿದ ಅಂದರೆ ಖಡ್ಗದ ತಗೊಂಡು ಹೋರಾಡಿದ ಅಂತ ಅರ್ಥ ಬರುತ್ತೆ. ಸೊ ದ ಕಿಂಗ್ ಫಾಟ್ ವಿತ್ WITH. ವಿತ್ ಈಸ್ ಎ ರೈಟ್ ಪ್ರಿಪೋಸಿಷನ್. ನೀವು ಯಾವುದಾದರೂ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ವಿತ್ ಎಂಬ ಪ್ರಿಪೋಸಿಷನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳಬೇಕಾದ್ರೆ ಐ ಈಟ್ ವಿತ್ ಸ್ಪೂನ್. ಐ ಸಿ ವಿತ್ ನಮ್ಮ ಬಾಡಿ ಪಾರ್ಟ್ಸ್ಗಳನ್ನು ಯೂಸ್ ಮಾಡಿ ನಾವು ಕೆಲಸ ಮಾಡ್ತಾಯಿದ್ರು ಕೂಡ ನಾವು ವಿತ್ ಎಂಬ ಪ್ರಿಪೋಸಿಷನ್ನ ಬಳಸ್ತೀವಿ. ಐ ಸಿ ವಿತ್ ಮೈ ಐಸ್. ಐ ಸ್ಮೆಲ್ ವಿತ್ ಮೈ ನೋಸ್. ಐ ಹಿಯರ್ ವಿತ್ ಮೈ ಇಯರ್. ಐ ರೈಟ್ ವಿತ್ ಪೆನ್. ಈ ಥರ ಇನ್ಸ್ಟ್ರೂಮೆಂಟು ಬಾಡಿ ಪಾರ್ಟ್ಸ್ನ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ವಿತ್ ಎಂಬ ಪ್ರಿಪೋಸಿಷನ್ನ ಬಳಸಬೇಕು. ಇಲ್ಲಿ ಸ್ವರ್ಡ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಇದೆ ಅಲ್ವಾ. ದ ಕಿಂಗ್ ಫಾಟ್ ವಿತ್ ಎ ಸ್ವರ್ಡ್ ಇನ್ ದ ವಾರ್. ವಿತ್ ಈಸ್ ಎ ರೈಟ್ ಪ್ರಿಪೋಸಿಷನ್. WITH. ಅದೇ ಥರ ನೋಡಿ 2025 ಮಾಡೆಲ್ ಕ್ವಶನ್ ಮೇನ್ ಎಕ್ಸಾಮ್ 2ರಲ್ಲಿ ಕೇಳಿರೋ ಒಂದು ಪ್ರಿಪೋಸಿಷನು. fill in the blanks with right preposition, suitable preposition. I usually get off dash 5 AM in the morning. I usually get off at 5 AM. ಇಲ್ಲಿ at ಅನ್ನೋ ಒಂದು ಪ್ರಿಪೋಸಿಷನ್ ಬಳಸಬೇಕು. ಯಾಕೆ at ಅನ್ನು ಬಳಸಬೇಕು ಅಂದರೆ ನೋಡಿ ಹೇಳ್ತೀನಿ. at ಅನ್ನೋ ಪ್ರಿಪೋಸಿಷನ್ನ ಯಾಕೆ ಬಳಸಬೇಕು ಅಂದರೆ ವೇಟ್ ಮಾಡಿ. ಯಾಕೆ ಎಟ್ ಅನ್ನೋ ಒಂದು ಪ್ರಿಪೋಸಿಷನ್ನ ಇಲ್ಲಿ ಬಳಸ್ತೀವಪ್ಪ ಅಂದರೆ ಐ ಯೂಸ್ವಲಿ ಗೆಟ್ ಆಫ್ ಎಟ್ 5 AM. ಫಿಕ್ಸ್ಡ್ ಟೈಮ್, ಎಕ್ಯುರೇಟ್ ಟೈಮ್ನ ಹೇಳಬೇಕಾಗಿತ್ತು ಅಂದರೆ ನಾವು ಏನಾದರೂ ಎಕ್ಯುರೇಟ್ ಟೈಮ್ ಹೇಳಬೇಕಾಗಿತ್ತು ಅಂದರೆ ನಾವೇನು ಎಟ್ ಎಂಬ ಪ್ರಿಪೋಸಿಷನ್ನ ಬಳಸಬೇಕು. ಯಾಕಂದರೆ ಎಟ್ ಅನ್ನೋದಿಲ್ಲಿ 5 AM 5 ಗಂಟೆಗೆ. 5 ಗಂಟೆಗೆ ಅನ್ನೋದೇನಿದೆ ಇಲ್ಲೋ ಎಕ್ಯುರೇಟ್ ಟೈಮ್ನ ಸೂಚಿಸ್ತಾ ಇದೆ ಇಲ್ಲಿ. ಎಟ್ 5 AM. 5 AM ಅನ್ನೋದು ಒಂದು ಎಕ್ಯುರೇಟ್ ಟೈಮ್. ಸೊ ಎಲ್ಲೆಲ್ಲಿ ಎಕ್ಯುರೇಟ್ ಟೈಮ್ ಬರುತ್ತೆ ಅಲ್ಲಿ ಎಟ್ ಎಂಬ ಪ್ರಿಪೋಸಿಷನ್ನ ಬಳಸಬೇಕು. ಎಟ್ ಅನ್ನೋ ಪ್ರಿಪೋಸಿಷನ್ ಭಾಳಷ್ಟು ಕಾಂಟೆಕ್ಸ್ಟಲ್ಲಿ ನಾವು ಯೂಸ್ ಮಾಡ್ತೀವಿ. ನಿಮಗೆ ಪ್ರಿಪೋಸಿಷನ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಪ್ರಿಪೋಸಿಷನ್ ಬಗ್ಗೆ ನಾನು ವಿಡಿಯೋವನ್ನು ಮಾಡಿದ್ದೇನೆ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪ್ರಿಪೋಸಿಷನ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೀವು ಹೋಗಿ ನೋಡ್ಬೋದು.
ಇಲ್ಲಿ ಫಿಕ್ಸ್ಡ್ ಎಕರೆಟ್ ಟೈಮ್ ಎಟ್ 5 PM, ಎಟ್ 4 PM, ಎಟ್ 2 o'clock, ಎಟ್ 1 o'clock ಈ ಥರ ಕರೆಕ್ಟ್ ಸರಿಯಾದ ನಿರ್ದಿಷ್ಟವಾದ ಸಮಯ ಹೇಳೋಕ್ಕೆ ಎಟ್ ಎಂಬ ಪ್ರಿಪೋಸಿಷನ್ ಬಳಸ್ತೀವಿ. ಸೊ ಹಿಯರ್ ಎಟ್ ಈಸ್ ಎ ರೈಟ್ ಆನ್ಸರ್. ನೋಡಿದ್ರಲ್ಲ, ಅದೇ ಥರ 2025 ಎಕ್ಸಾಮ್ 3 ಒಂದು ಕೇಳಿದ್ದಾರೆ ನೋಡಿ ಪ್ರಿಪೋಸಿಷನ್ ಬಗ್ಗೆ. ಏನಿದೆ ಅಂದರೆ ನೋಡಿ, fill in the blanks correct preposition, appropriate preposition. Vinay has been sleeping dash the last 4 hours. ಇಲ್ಲಿ ಆಗಲೇ ಹೇಳಿದ್ದೆ ನಾನು, ನಂಬರ್ಸ್ ಬಂದಿದ್ದರೆ ಅಲ್ಲಿ ಯಾವಾಗಲೂ ಫಾರ್ ಎಂಬ ಪ್ರಿಪೋಸಿಷನ್ನ ಬಳಸಬೇಕು, ಯಾಕಂದರೆ ಅದು ಪೀರಿಯಡ್ ಆಫ್ ಟೈಮ್ನ ಸೂಚಿಸುತ್ತೆ. ಇಲ್ಲಿ 4 ಬಂದಿದೆ ನೋಡಿ, ಇಲ್ಲಿ 4 hours ಅಂದರೆ ಇಲ್ಲೇನು ಬರಬೇಕು, ನಂಬರ್ ಬಂದಿದ್ದರೆ ಫಾರ್ ಬರಬೇಕು. ಫಾರ್ ದ ಲಾಸ್ಟ್ 4 hours. ಫಾರ್ ಈಸ್ ಎ ರೈಟ್ ಆನ್ಸರ್. ವಿನಯ್ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ ದ ಲಾಸ್ಟ್ 4 hours. ಕೊನೆಯ 4 ಗಂಟೆಗಳ ಕಾಲ ಅವನು ಮಲ್ಕೊಂಡಿದ್ದ. ಫಾರ್ ಈಸ್ ಎ ರೈಟ್ ಪ್ರಿಪೋಸಿಷನ್. ಅದೇ ಥರ ನೋಡಿ, 2025-26ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಪ್ರಿಪೋಸಿಷನ್ ಮೇಲೆ ಕ್ವಶನ್ನ ಕೇಳಿದ್ದಾರೆ. ಏನಿದೆ ಪ್ರಶ್ನೆ ಅಂದರೆ, fill in the blanks with the appropriate preposition. Don't laugh at me. ಇಲ್ಲಿ ಎಟ್ ಬರಬೇಕು. ಮೀ ಅನ್ನೋ ಒಂದು ವರ್ಡ್ ಜೊತೆ ಯಾವಾಗಲೂ ಫಿಕ್ಸ್ಡ್ ಪ್ರಿಪೋಸಿಷನ್ ಇರುತ್ತದೆ. ಡೋಂಟ್ ಲಾಫ್ ಎಟ್ ಮೀ, ಲುಕ್ ಎಟ್ ಮೀ. ನೋಡಿ, ಇಲ್ಲಿ ಎಟ್ ಈಸ್ ಎ ರೈಟ್ ಪ್ರಿಪೋಸಿಷನ್. ಒಂದು ಡೈರೆಕ್ಷನ್ ಕಡೆಗೆ ನಾವು ಕಾನ್ಸಂಟ್ರೇಟಿಂದ ನೋಡುವಾಗ ಕೂಡ ಎಟ್ ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಎಟ್ ಅನ್ನೋ ಪ್ರಿಪೋಸಿಷನ್ ಭಾಳ ಕಡೆ ಯೂಸ್ ಮಾಡ್ತೀವಿ. ನೀವು ಪ್ರಿಪೋಸಿಷನ್ ನೋಡಿ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿ ಯೂಸ್ ಮಾಡಬೇಕಂತೇಳಿ. ಇಲ್ಲಿ ಡೋಂಟ್ ಲಾಫ್ ಎಟ್ ಈಸ್ ಎ ರೈಟ್ ಆನ್ಸರ್. ಮೀ ಜೊತೆ ಜಾಸ್ತಿ ಫಿಕ್ಸ್ಡ್ ಪ್ರಿಪೋಸಿಷನ್ ಎಟ್ ಯೂಸ್ ಮಾಡ್ತೀವಿ. ಎಟ್ ಈಸ್ ಎ ರೈಟ್ ಆನ್ಸರ್. ಅದೇ ಥರ ಮಾಡೆಲ್ ಕ್ವಶನ್ ಪೇಪರ್ 2025-26 ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ ಪ್ರಿಪೋಸಿಷನ್ ಮೇಲೆ. fill in the blanks with the appropriate preposition. The dog jumped dash the river. The dog jumped into the river. ಇಲ್ಲೇನು ಬರಬೇಕು, into the river. ನಾಯಿ, the dog jumped, ನಾಯಿ ಹಾರಿತು. ಎದರಲ್ಲಿ ಹಾರಿತು, into the river, ನದಿ ಒಳಗಡೆ ಹಾರಿತ್ತು. ಒಂದು ವಸ್ತು ಔಟ್ಸೈಡಿಂದ ಒಳಗಡೆ ಎಂಟರ್ ಆಗ್ತಾ ಇದೆ ಅಂದರೆ ಅಲ್ಲಿ ಇಂಟು ಅನ್ನೋ ಒಂದು ಪ್ರಿಪೋಸಿಷನ್ನ ಉಪಯೋಗ ಮಾಡಬೇಕು. INTO, ಇಂಟು ಅಂದರೆ ಎಂಟರ್, ಒಳಗಡೆ ಎಂಟರ್ ಆಗೋದು, ಹೊರಗಡೆಯಿಂದ ಒಳಗಡೆ ಹೋಗಿ ಬೀಳೋದು ಇಂಟು. ಯಾವುದಾದ್ರೂ ಒಂದು ವಸ್ತು ಅಥವಾ ಪರ್ಸನ್ ಔಟ್ಸೈಡಿಂದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಅಂದರೆ ಇಂಟು ಅನ್ನೋ ಒಂದು ಪ್ರಿಪೋಸಿಷನ್ನ ಯೂಸ್ ಮಾಡಬೇಕು. ದ ಡಾಗ್ ಜಂಪ್ಡ್ ಇಂಟು ದ ರಿವರ್, ನಾಯಿ ನದಿಯೊಳಗಡೆ ಹಾರಿತು. ಮೈ ಫ್ರೆಂಡ್ ಥ್ರೀವ್ ಸ್ಟೋನ್ ಇಂಟು ದ ವಾಟರ್, ನನ್ನ ಫ್ರೆಂಡ್ ಕಲ್ಲು ನದಿ ಒಳಗಡೆ ಎಸೆದ, ಅಂದರೆ ಹೊರಗಡೆಯಿಂದ ಒಳಗಡೆ ಹೋಗಿ ಬೀಳ್ತಾ ಇದೆಯಲ್ಲ. ಸೊ ಅದೇ ಥರ HM ಸರ್ ಕೇಮ್ ಇಂಟು ದ ಕ್ಲಾಸ್ ರೂಮ್, ಈ ಥರ ಹೊರಗಡೆಯಿಂದ ಒಳಗಡೆ ಬರೋದಕ್ಕೆ ನಾವು ಇಂಟು ಅನ್ನೋ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ಇಂಟು ಈಸ್ ಅ ರೈಟ್ ಪ್ರಿಪೋಸಿಷನ್ ಹಿಯರ್. ಅದೇ ಥರ 2025-26 ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿದ್ದಾರೆ ನೋಡಿ ಪ್ರಿಪೋಸಿಷನ್ ಮೇಲೆ. fill in the blanks with the appropriate preposition. She studied dash 3 hours continuously. ಅವಳು ನಿರಂತರವಾಗಿ 3 ಗಂಟೆಗಳ ಕಾಲ ಓದಿದಳು. ನೋಡಿ, ಇಲ್ಲಿ ನಂಬರ್ ಬಂದಿದೆಯಲ್ವ, ನಂಬರ್ ಬಂದರೆ ಸಾಕು, ನೀವು ಜಸ್ಟ್ ಫಾರ್ ಅನ್ನೋ ಪ್ರಿಪೋಸಿಷನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಸಿ ಸ್ಟಡಿಡ್ ಫಾರ್ 3 hours, ಪೀರಿಯಡ್ ಆಫ್ ಟೈಮ್ ಹೇಳ್ತಾ ಇದೆ ಅಲ್ವಾ, ಫಾರ್ 3 hours. ಇಲ್ಲೂ ಕೂಡ ಫಾರ್ ಅನ್ನೋ ಪ್ರಿಪೋಸಿಷನ್ನ ಬಳಸಬೇಕು, ಯಾಕಂದರೆ ಇಲ್ಲಿ 3 ಅನ್ನೋ ನಂಬರ್ ಬಂದಿದೆ ಅಲ್ವಾ. ಸೊ ಪೀರಿಯಡ್ ಆಫ್ ಟೈಮ್ ಹೇಳೋಕ್ಕೆ ಫಾರ್ ಎಂಬ ಪ್ರಿಪೋಸಿಷನ್ ಹೇಳ್ತೀವಿ, ಎಷ್ಟು ಸಮಯದಿಂದ ಕೆಲಸ ಮಾಡ್ಲತ್ತೀವಿ ಅಂತ ಹೇಳೋಕ್ಕೆ. ಇಲ್ಲಿ ಕೂಡ ಫಾರ್ ಈಸ್ ಎ ರೈಟ್ ಆನ್ಸರ್. ಅದೇ ಥರ 2025-26ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 4ರಲ್ಲಿ ಒಂದು ಪ್ರಿಪೋಸಿಷನ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನೋಡಿ. fill in the blank with the appropriate preposition. ಸರಿಯಾದ ಪ್ರಿಪೋಸಿಷನ್ನ ಬಿಟ್ಟ ಸ್ಥಳದಲ್ಲಿ ತುಂಬಿರಿ.
ಚಿಲ್ಡ್ರನ್ ವೇರ್ ವೇಟಿಂಗ್ ಡ್ಯಾಶ್ ದ ಬಸ್. ಚಿಲ್ಡ್ರನ್ ವೇರ್ ವೇಟಿಂಗ್ ಫಾರ್ ದ ಬಸ್. ಮಕ್ಕಳು ಬಸ್ಗೋಸ್ಕರ ಕಾಯುತ್ತಾ ಇದ್ದರು. ಫಾರ್ ಈಸ್ ಅ ರೈಟ್ ಪ್ರಿಪೋಸಿಷನ್. ಅಂದರೆ ಗೋಸ್ಕರಗಾಗಿ ಬಂದಾಗ ನಾವು ಫಾರ್ ಯೂಸ್ ಮಾಡಂತ ಹೇಳಿದ್ನಲ್ಲ, ನಮ್ಮ ಪರ್ಪಸ್ನ ಹೇಳೋ ಸಲುವಾಗಿ. ಸೊ ಫಾರ್ ಈಸ್ ಅ ರೈಟ್ ಪ್ರಿಪೋಸಿಷನ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಕಳೆದ ಹಲವಾರು ವರ್ಷಗಳಿಂದ ಬೋರ್ಡ್ ಎಕ್ಸಾಮಲ್ಲಿ ಕೇಳಲಾದಂಥ ಕೆಲವು ಪ್ರಿಪೋಸಿಷನ್ಸ್ಗಳನ್ನು ನಾನು ಇಂದಿನ ಕ್ಲಾಸ್ನಲ್ಲಿ ಅನಲೈಸ್ ಮಾಡಿದ್ದೇನೆ. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದನ್ನು ಇನ್ನೂ ಚೆನ್ನಾಗಿ ಅಗೇನ್ ಆ್ಯಂಡ್ ಅಗೇನ್ ವಾಚ್ ಮಾಡಿ, ನಿಮಗೆ ತುಂಬ ಉಪಯುಕ್ತವಾಗುತ್ತದೆ. ಸೊ ಮತ್ತು ಈ ಕ್ಲಾಸ್ ಇಷ್ಟ ಆದರೆ ನಿಮ್ಮೆಲ್ಲ SLC ಫ್ರೆಂಡ್ಸ್ಗೆ ಮತ್ತು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ today's class.